ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭೌಗೋಳಿಕ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆರಂಭಗೊಂಡು ಕಾಣ್ತಾ ಇದೆ. ಜಾಗತಿಕ ಸ್ನೇಹಗಳು ಬದಲಾಗ್ತಾ ಇವೆ. ಸೂಪರ್ ಪವರ್ ಅನ್ನು ಅಮೆರಿಕದ ಹುಚ್ಚು ಬಿಡೋ ದಿನಗಳು ಹತ್ತಿರದಂತೆ ಕಾಣ್ತಾ ಇದೆ. ಈ ಹಿಂದೆ ಸೋವಿಯತ್ ಒಕ್ಕೂಟದ ವೈಭವವನ್ನು ಹಾಳು ಮಾಡೋದಕ್ಕೆ ಗೋರ್ಬಚೇವ್ ಕಾರಣರಾದರು ಅಂತ ಹೇಳಲಾಗ್ತಾ ಇತ್ತು. ಗೋರ್ಬಚೇವ್ ಅವರನ್ನ ಅಮೆರಿಕ ಜೋಕರ್ ಥರ ಟ್ರೀಟ್ ಮಾಡ್ತು. ಆದರೆ ಈಗ ಆ ಜಾಗದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಣ್ತಾ ಇದ್ದಾರೆ. ಅಮೆರಿಕದ ಏಕಸ್ವಾಮ್ಯವನ್ನ ಹಾಳು ಮಾಡೋದರ ಜೊತೆಗೆ ಅಮೆರಿಕದ ಮಿತ್ರ ದೇಶಗಳು ಕೂಡ ಅವರ ಮೇಲೆ ನಂಬಿಕೆಗಳನ್ನ ಕಳ್ಕೊಳ್ಳೋದಕ್ಕೆ ಟ್ರಂಪ್ ಕಾರಣ ಆಗ್ತಾ ಇದ್ದಾರೆ. ಜೊತೆಗೆ ಏಷ್ಯಾದ ಎರಡು ಬದ್ಧ ಶತ್ರುಗಳನ್ನು ಕೂಡ ನಿಧಾನಕ್ಕೆ ಟ್ರಂಪ್ ಒಂದು ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗಾದ್ರೆ ಏನದು ಟ್ರಂಪ್ ಟ್ಯಾರಿಫ್ಗಳಿಂದ ಆಗ್ತಾ ಇರೋ ಜಾಗತಿಕ ಬದಲಾವಣೆ? ಏಷ್ಯಾದಲ್ಲಿ ಭಾರತ ಅಮೆರಿಕಾದಿಂದ ದೂರ ಆದ್ರೆ ಹೇಗೆ ಅಮೆರಿಕ ತನ್ನ ಹಿಡಿತವನ್ನು ಕಳ್ಕೊಳ್ಳುತ್ತೆ ಮತ್ತು ಈ ಬಗ್ಗೆ ಅಮೆರಿಕದ ತಜ್ಞರು ಏನು ಹೇಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ವಿಷಯಕ್ಕೆ ಹೋಗೋ ಮೊದಲು ಇದೊಂದು ಪ್ರಶ್ನೋತ್ತರವನ್ನ ಕೇಳಿಕೊಂಡು ಬಿಡಿ. India says that the US imports Russian uranium, chemicals, fertilizers while criticizing their energy imports. Your response to that, sir? I don't know anything about it. I'd have to check, but we'll get back to you. ಇದು ಡೊನಾಲ್ಡ್ ಟ್ರಂಪ್ ಅವರನ್ನ ಪತ್ರಕರ್ತೆಯೊಬ್ಬರು ಕೇಳಿದ ಪ್ರಶ್ನೆ. ಅದಕ್ಕೆ ಅವರು ಕೊಟ್ಟ ಉತ್ತರ ವಿಷಯ ಸಿಂಪಲ್. ಇತ್ತೀಚೆಗೆ ಭಾರತ ರಷ್ಯಾದ ತೈಲವನ್ನ ಹೆಚ್ಚು ಖರೀದಿ ಮಾಡ್ತಾ ಇದೆ. ಆಯುಧಗಳನ್ನು ಕೂಡ ಅವ್ರ ಹತ್ರನೇ ಖರೀದಿ ಮಾಡ್ತಾ ಇದೆ. ನಮ್ಮ ಜೊತೆ ವ್ಯಾಪಾರವನ್ನು ಅವರು ಕಡಿಮೆ ಮಾಡಿದ್ದಾರೆ. ಭಾರತ ಮತ್ತು ರಷ್ಯಾಗಳದ್ದು ಡೆಡ್ ಎಕಾನಮಿ. ನಾವು ರಷ್ಯಾ ಜೊತೆ ಯಾವ ವ್ಯಾಪಾರವನ್ನು ಮಾಡ್ತಾ ಇಲ್ಲ, ಮಾಡೋದಿಲ್ಲ. ಭಾರತದ ಮೇಲೆ ಟ್ಯಾರಿಫ್ ಅನ್ನ ಹೆಚ್ಚು ಮಾಡ್ತೀವಿ. ಹೀಗೆ ಹುಚ್ಚು ದೊರೆ ಒಂದೇ ಸಮಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾ ಕಂಡವರು ಮುಂದೆಲ್ಲ ಅದೇ ಪಿಟೀಲು ಬಾರಿಸ್ತಾ ಓಡಾಡ್ತಿದ್ನಲ್ಲ, ಅದಕ್ಕೆ ಭಾರತ ತಿರುಗೇಟು ಕೊಡೋದಕ್ಕೆ ಶುರು ಮಾಡ್ತು. ಅಫ್ಕೋರ್ಸ್ ಭಾರತದ ಪ್ರಧಾನಿ ಈ ಬಗ್ಗೆ ಏನು ಮಾತಾಡಬೇಕಾದ ಅಗತ್ಯನೂ ಇರಲಿಲ್ಲ. ಯಾಕೆಂದ್ರೆ ಎಲ್ಲ ಹುಚ್ಚು ಹೇಳಿಕೆಗಳಿಗೂ ಪ್ರಧಾನಿನೇ ಉತ್ತರ ಕೊಡ್ತಾ ಹೋದ್ರೆ ಬೇರೆ ಕೆಲಸ ಮಾಡೋದಕ್ಕೆ ಸಮಯ ಇರೋದಿಲ್ಲ. ಸೊ ಟ್ರಂಪ್ ಮಾತುಗಳಿಗೆ ವಿದೇಶಾಂಗ ಇಲಾಖೆಯ ವಕ್ತಾರರಿಂದ ಉತ್ತರ ಕೊಡಿಸೋ ಕೆಲಸವನ್ನ ಭಾರತ ಶುರು ಮಾಡ್ತು. ಈ ಮೂಲಕ ನಿಮ್ಮ ಮತ್ತು ನಿಮ್ಮ ಮಾತುಗಳ ಯೋಗ್ಯತೆ ಇಷ್ಟೇ ಅನ್ನೋದನ್ನ ಭಾರತ ತೋರಿಸ್ಕೊಡೋದಕ್ಕೆ ನಿಂತ್ಕೊಳ್ತು. ಆ ಹೇಳಿಕೆಗಳು ಕೂಡ ಹೇಗಿದ್ವು ಅಂದ್ರೆ, ಭಾರತವನ್ನ ಪದೇ ಯುಕ್ರೇನಿನ ಮೇಲೆ ದಾಳಿ ಮಾಡೋದಕ್ಕೆ ರಷ್ಯಾಗೆ ಆರ್ಥಿಕ ಸಹಾಯ ಮಾಡ್ತಾ ಇದೆ ಅಂತ ತಿವಿತಿದ್ದ ಅಮೆರಿಕ ಮತ್ತು ಯುರೋಪ್ಗಳ ಹಿಪೋಕ್ರಸಿಯನ್ನ ಬಯಲು ಮಾಡೋ ಥರದ ಉತ್ತರ ಅದು. ಇಂಧನ, ರಾಸಾಯನಿಕಗಳು, ಲೋಹಗಳು, ಖನಿಜಗಳು, ಆಹಾರ ಪದಾರ್ಥಗಳು, ರಸಗೊಬ್ಬರಗಳನ್ನ ರಷ್ಯಾದಿಂದ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳು ಆಮದು ಮಾಡ್ಕೊಳ್ತಾ ಇವೆ. ಹೀಗಿದ್ದಾಗಲೂ ಅವರು ನಮ್ಮ ತೈಲ ಆಮದಿನ ಬಗ್ಗೆ ನಮಗೆ ಬೋಧನೆ ಮಾಡ್ತಾರೆ. ಇಷ್ಟಕ್ಕೂ ಭಾರತ ರಷ್ಯಾದಿಂದ ತೈಲ ಆಮದು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಜಗತ್ತಿನ ಸಾಂಪ್ರದಾಯಿಕ ತೈಲ ಸರಬರಾಜು ದೇಶಗಳು ಅಂದ್ರೆ ಆಫ್ರಿಕಾ ಹಾಗೂ ಅರಬ್ ದೇಶಗಳ ಇಂಧನ ಯುರೋಪ್ ಮತ್ತು ಅಮೆರಿಕದ ಕಡೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಪ್ಲೈ ಆಗೋದಕ್ಕೆ ಶುರುವಾದ ನಂತರ. ಅಕಸ್ಮಾತ್ ಅವತ್ತು ಭಾರತ ರಷ್ಯಾದ ತೈಲವನ್ನ ಖರೀದಿ ಮಾಡದೇ ಇದ್ದಿದ್ರೆ ಜಾಗತಿಕವಾಗಿ ತೈಲ ಬೆಲೆ ಅನ್ನೋದು ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇತ್ತು. ನಮ್ಮ ಜನಕ್ಕೆ ಕಡಿಮೆ ಬೆಲೆಯಲ್ಲಿ ಇಂಧನ ಪೂರೈಸಬೇಕಾದ್ದು ನಮ್ಮ ಜವಾಬ್ದಾರಿ. ಹೀಗಾಗಿ ನಾವು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಿದ್ವಿ, ಮುಂದೇನು ಮಾಡ್ತೀವಿ ಅಂತ ವಿದೇಶಾಂಗ ಇಲಾಖೆ ತನ್ನ ಹೇಳಿಕೆಯಲ್ಲಿ ತಿಳಿಸ್ಬಿಡ್ತು. ಇಲ್ಲಿ ಅಮೆರಿಕ ರಷ್ಯಾದಿಂದ ಏನನ್ನ ಖರೀದಿ ಮಾಡ್ತಾ ಇದೆ ಅನ್ನೋದನ್ನ ಭಾರತ ಬಹಿರಂಗಪಡಿಸ್ತು. ನೋಡಿ, ನಮಗೆ ತೈಲ ಖರೀದಿ ಮಾಡ್ತೀವಿ ಅಂತ ಹೇಳೋ ಅಮೆರಿಕ ಇವತ್ತಿಗೂ ಕೂಡ ರಷ್ಯಾದಿಂದ ಯುರೇನಿಯಂ ಅನ್ನ ತರಿಸ್ಕೊಳ್ತಾ ಇದೆ. 2023 ಡೇಟಾ ಪ್ರಕಾರ ಅಮೆರಿಕದ ಒಟ್ಟು ಸಂಸ್ಕರಿಸಿದ ಯುರೇನಿಯಂನ ಪೈಕಿ ಸುಮಾರು 12-14% ರಷ್ಯಾದಿಂದಲೇ ಬರ್ತಾ ಇದೆ. ಹಾಗೆ ಉಕ್ಕು, ಅಲ್ಯೂಮಿನಿಯಂ ಸೇರಿದ ಹಾಗೆ ಸಾಕಷ್ಟು ಲೋಹಗಳನ್ನ ಅಮೆರಿಕಾಗೆ ರಷ್ಯಾ ಒದಗಿಸಿಕೊಡ್ತಾ ಇದೆ. ನಿಕಲ್ ಮತ್ತು ಟೈಟಾನಿಯಂ ಅನ್ನ ಕೂಡ ರಷ್ಯಾದಿಂದಲೇ ತರಿಸಿಕೊಳ್ಳಲಾಗ್ತಾ ಇದೆ. ಈ ಲೋಹಗಳು ಬಾರದೇ ಇದ್ರೆ ಅಮೆರಿಕದ ಏರೋಸ್ಪೇಸ್ ಇಂಡಸ್ಟ್ರಿ ಮಕಾಡೆ ಮಲಗಬೇಕಾಗಿ ಬರುತ್ತೆ. ಹಾಗೆ ಅಮೆರಿಕದ ಕೃಷಿ ವಲಯಕ್ಕೆ ಬೇಕಾದ ಅಮೋನಿಯಂ ನೈಟ್ರೇಟ್ ಮತ್ತು ಇನ್ನಿತರ ರಾಸಾಯನಿಕ ಗೊಬ್ಬರಗಳು ಕೂಡ ರಷ್ಯಾದಿಂದ ಬರ್ತಾ ಇವೆ. ಒಂದಷ್ಟು ಕೈಗಾರಿಕಾ ರಾಸಾಯನಿಕಗಳನ್ನ ಕೂಡ ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಕೃಷಿ ಉತ್ಪನ್ನಗಳು, ಕೆಲವು ಧಾನ್ಯಗಳು, ಸಂಸ್ಕರಿತ ಆಹಾರ ಉತ್ಪನ್ನಗಳು ಇವತ್ತಿಗೂ ಕೂಡ ರಷ್ಯಾದಿಂದ ಅಮೆರಿಕಾಗೆ ಬರ್ತಾ ಇವೆ. ಇದನ್ನೇ ಭಾರತ ಬಹಿರಂಗಪಡಿಸಿತ್ತು ಮತ್ತು ಅಮೆರಿಕದ ಅಧ್ಯಕ್ಷರನ್ನ ಅಲ್ಲಿನ ಪತ್ರಕರ್ತೆಯೊಬ್ಬರು ಇದೇ ಪ್ರಶ್ನೆಯನ್ನ ಕೇಳಿದ್ರು. ಅಮೆರಿಕ ರಷ್ಯಾದಿಂದ ಕೆಮಿಕಲ್ ಹಾಗೂ ಯುರೇನಿಯಂ ಅನ್ನ ತರಿಸ್ಕೊಳ್ತಾ ಇದೆ ಅಂತ ಭಾರತ ಹೇಳ್ತಾ ಇದೆ ಅಲ್ವಾ, ಈ ಬಗ್ಗೆ ನಿಮ್ಮ ಉತ್ತರ ಏನು ಅಂತ ಆ ಪತ್ರಕರ್ತೆ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಟ್ರಂಪ್ ಅಣ್ಣ ಕೊಟ್ಟ ಉತ್ತರ ಏನು ಅಂದ್ರೆ, ಇದು ನನಗೆ ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೀನಿ ಅಂತ. ಅಮೆರಿಕ ರಷ್ಯಾದಿಂದ ಏನನ್ನ ತರಿಸ್ಕೊಳ್ತಾ ಇದೆ ಅನ್ನೋದು ಅಮೆರಿಕದ ಅಧ್ಯಕ್ಷರಿಗೆ ಗೊತ್ತೇ ಇಲ್ಲ ಅಂದ್ರೆ ಒಂದು ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅಥವಾ ಅವರು ಅತ್ಯಂತ ಬೇಜವಾಬ್ದಾರಿಯ ಇಗ್ನೋರೆನ್ಸ್ ಅನ್ನೇ ತುಂಬಿಕೊಂಡ ಅಧ್ಯಕ್ಷರಾಗಿದ್ದಾರೆ. ಗೆಳೆಯರೆ, ಹೇಗೊಂದು ಕಡೆ ಅಮೆರಿಕದ ಪತ್ರಕರ್ತರು ಅವರ ಅಧ್ಯಕ್ಷರ ಮಾನ ಕಳೀತಾ ಇದ್ರೆ, ಮತ್ತೊಂದು ಕಡೆ ರಿಪಬ್ಲಿಕನ್ ಪಕ್ಷದ ನಾಯಕಿ, ವಿಶ್ವಸಂಸ್ಥೆಯ ಅಮೆರಿಕ ರಾಯಭಾರಿ ಕೂಡ ಆಗಿದ್ದ ನಿಕಿ ಹ್ಯಾಲಿ
ಟ್ರಂಪ್ ಅವರ ಇತ್ತೀಚಿನ ನಿಲುವುಗಳ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸುವುದಕ್ಕೆ ಶುರು ಮಾಡಿದ್ದಾರೆ. ದಶಕಗಳಿಂದ ಅಮೆರಿಕ ಹಾಗೂ ಭಾರತದ ನಡುವೆ ಬಹುಪ್ರಯಾಸಪೂರ್ವಕವಾಗಿ ನೆಲೆಗೊಳ್ತಾ ಇರೋ ಸ್ನೇಹ ಹಾಗೂ ಉತ್ತಮ ಸಂಬಂಧಗಳನ್ನ ಟ್ರಂಪ್ ನಾಶ ಮಾಡ್ತಾ ಇದ್ದಾರೆ ಅಂತ ನಿಕಿ ಹೇಳಿದ್ದಾರೆ. ಇಲ್ಲಿ ಅಮೆರಿಕ ಏಷ್ಯಾದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ಭಾರತದ ಸ್ನೇಹ ಬೇಕೇ ಬೇಕು. ಹಾಗಲ್ಲದೆ ಭಾರತವನ್ನು ದೂರ ಮಾಡಿಕೊಂಡ್ರೆ ಅಮೆರಿಕ ಏಷ್ಯಾದಲ್ಲಿ ನೆಲೆ ಕಳ್ಕೊಳ್ಳುತ್ತೆ ಅನ್ನೋ ಮಾತನ್ನ ಹೇಳಿರೋ ನಿಕಿ, ಅಲ್ಲಿ ಚೈನಾ ಮತ್ತು ಭಾರತಗಳು ಒಂದಾಗಿಬಿಟ್ರೆ ಅಮೆರಿಕ ತನ್ನ ಹಿರಿತನವನ್ನ, ಪ್ರಭಾವವನ್ನ ಎಲ್ಲವನ್ನ ಕಳ್ಕೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಕೆಯ ಅಭಿಪ್ರಾಯ ಸರಿ ಕೂಡ ಇದೆ. ಗೆಳೆಯರೆ, ಸದ್ಯಕ್ಕೆ ಟ್ರಂಪ್ ಪರಿಸ್ಥಿತಿ ಏನು ಅಂದರೆ, ಇದು ಅವರ ಕಟ್ಟಕಡೆಯ ಅಧ್ಯಕ್ಷಾವಧಿ. ಮುಂದಿನ ಬಾರಿ ಹೇಗೂ ಟ್ರಂಪ್ ಅಧ್ಯಕ್ಷರಾಗೋದಿರಲಿ, ಸ್ಪರ್ಧೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಹೆಂಗೂ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ, ಆಯಿತು, ಈಗ ಎಷ್ಟು ಸಾಧ್ಯನೋ ಅಷ್ಟು ಲಾಭ ಮಾಡ್ಕೋಬೇಕು, ದೇಶ ಏನಾದರೂ ಆಗಿ ಹೋಗಲಿ. ಸೊ ಟ್ರಂಪ್ ಪಾಕಿಸ್ತಾನದ ಜೊತೆ ದೋಸ್ತಿ ಶುರು ಮಾಡಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ತಮ್ಮ ವ್ಯಾಪಾರಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೆ. ಟ್ರಂಪ್ ಮಗ ಜೂನಿಯರ್ ಟ್ರಂಪ್ ಮತ್ತು ಸ್ಟೀವ್ ವಿಟ್ಕಾಫ್ ಮಗ ಜಾಕ್ ವಿಟ್ಕಾಫ್ ಪಾಕಿಸ್ತಾನದಲ್ಲಿ ಹೂಡಿಕೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೂಡಿಕೆ ಅಂದ್ರೇನು? ಅಲ್ಲಿ ಟ್ರಂಪ್ ಮಗನ ಪಾಲುದಾರಿಕೆಯ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಅನ್ನೋ ಕ್ರಿಪ್ಟೋ ಕಂಪನಿಗೆ ಪಾಕಿಸ್ತಾನ ಬಾಗಿಲು ತೆಗೆದಿದೆ. ಅದಕ್ಕೆ ಬಿಟ್ಕಾಯಿನ್ ಮೈನಿಂಗ್ ಮಾಡೋದಕ್ಕೆ ಬೇಕಾದ ವಿದ್ಯುತ್ ಸರಬರಾಜು ಸೇರಿದಂತೆ ಎಲ್ಲವನ್ನ ಒದಗಿಸಿಕೊಡುವುದಾಗಿ ಹೇಳಿದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಅಲ್ಲಿನ ಜನಕ್ಕೆ, ಅಲ್ಲಿನ ಇಂಡಸ್ಟ್ರಿಗಳಿಗೆ ಬೇಕಾದಷ್ಟು ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಟ್ರಂಪ್ ಮಗನ ಮಾಲೀಕತ್ವದ ಬಿಟ್ಕಾಯಿನ್ ಕಂಪನಿಗೆ ಬಿಟ್ಕಾಯಿನ್ ಮೈನಿಂಗ್ಗೆ ಬೇಕಾದ ವಿದ್ಯುತ್ತನ್ನು ಪಾಕಿಸ್ತಾನ ಕೊಡುತ್ತಂತೆ. ಹೀಗಾಗಿ ಟ್ರಂಪ್ ಅನ್ನೋ ವ್ಯಾಪಾರಿ ಅಮೆರಿಕಾನ ಬಿಟ್ಟು ಈಗ ತನ್ನ ಕುಟುಂಬದ ತಿಜೋರಿ ತುಂಬಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂದೆ ಸರ್ಕಾರ ಬದಲಾಗಿ ಅಲ್ಲಿ ಡೆಮಾಕ್ರೆಟಿಕ್ರು ಬಂದರೆ ಇವೆಲ್ಲ ಹಗರಣಗಳ ರೂಪ ತಾಳಿ ಟ್ರಂಪ್ ಜೈಲಿಗೆ ಹೋದರು ಅಥವಾ ಟ್ರಂಪ್ ವಿರುದ್ಧ ಪ್ರಕರಣಗಳು ದಾಖಲಾದರೂ ಅಚ್ಚರಿ ಪಡಬೇಕಾದ ಅಗತ್ಯ ಏನಿಲ್ಲ. ಅದವರ ಹಣೆ ಬರಹ. ಆದರೆ ಈಗ ಪಾಕಿಸ್ತಾನದ ಜೊತೆ ಡ್ಯೂಯೆಟ್ ಹಾಡ್ತಾ ಇರೋ ಟ್ರಂಪು ಭಾರತದ ವಿರುದ್ಧ ರಷ್ಯಾದ ನೆಪ ತೆಗೆದು ಟ್ಯಾರಿಫ್ ಯುದ್ಧವನ್ನು ಶುರು ಮಾಡ್ತಾ ಇದ್ದಾರೆ. ಇನ್ನು ಇದರಿಂದ ಭಾರತಕ್ಕೇನಾದರೂ ನಷ್ಟ ಉಂಟಾಗುತ್ತಾ? ಸ್ವಲ್ಪ ಮಟ್ಟಿಗೆ ಆಗಬಹುದು. ಆದರೆ ಅಮೆರಿಕಾಗುವಷ್ಟು ನಷ್ಟ ಭಾರತಕ್ಕೇನಾಗೋದಿಲ್ಲ. ಗೆಳೆಯರೆ, ಇಲ್ಲಿ ಅಮೆರಿಕಾದ ಕಾರಣಕ್ಕೆ ಈಗ ಚೈನಾ ಮತ್ತು ಭಾರತಗಳು ಒಂದೇ ದೋಣಿಯಲ್ಲಿ ನಿಂತಂತಾಗಿವೆ. ಎರಡೂ ದೇಶಗಳ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನು ಹೇರಿದೆ. ಇಬ್ಬರ ಜೊತೆಗೂ ವ್ಯಾಪಾರ ಯುದ್ಧಕ್ಕೆ ನಿಂತಿದೆ. ಅಫ್ಕೋರ್ಸ್ ಚೈನಾದ ಜೊತೆ ಅಮೆರಿಕಾಗೆ ಹಳೆ ದ್ವೇಷ, ಪ್ರತಿಸ್ಪರ್ಧಿ ಭಾವನೆ ಇದು ಏನು ಬೇಕಾದರೂ ಇರಬಹುದು. ಆದರೆ ಭಾರತವನ್ನ ಅಮೆರಿಕ ತನ್ನ ಮಿತ್ರ ದೇಶ ಅಂತ ಹೇಳ್ಕೊತಾ ಇತ್ತು, ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಕರೀತಾ ಇತ್ತು. ಈಗ ಭಾರತದ ವಿರುದ್ಧ ಕೂಡ ಟ್ರಂಪ್ ದ್ವೇಷದ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಚೈನಾ ಮತ್ತು ಭಾರತ ಎರಡು ಒಂದೇ ದೋಣಿಯಲ್ಲಿ ನಿಂತಿವೆ. ಇದರ ಪರಿಣಾಮ ಅಂದರೆ ಚೈನಾ ನಿಧಾನವಾಗಿ ಭಾರತದತ್ತ ಮತ್ತೆ ಸ್ನೇಹ ಹಸ್ತ ಚಾಚೋದಕ್ಕೆ ಶುರು ಮಾಡ್ತಾ ಇದೆ. ಅವರು ಪಾಕಿಸ್ತಾನ ಅನ್ನೋ ದರಿದ್ರನ ಕೊಡುಕೊಂಡು ಭಾರತದತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಹಾಗೆ ಕೊಡವಿಕೊಳ್ಳಲ್ಪಟ್ಟ ದರಿದ್ರ ಈಗ ಅಮೆರಿಕಾದ ಹೆಗಲೇರ್ತಾ ಇದೆ. ಇನ್ನು ಭಾರತ ಅಮೆರಿಕಾದ ಒತ್ತಡಗಳಿಗೆ ಮಣಿತಾ ಇಲ್ಲ ಅನ್ನೋದನ್ನ ಚೈನಾದ ಮಾಧ್ಯಮಗಳು ಒಂದೇ ಸಮಕ್ಕೆ ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡಿವೆ. ಅದರಲ್ಲೂ ಚೈನಾದ ಸರ್ಕಾರಿ ಮುಖವಾಣಿ ಗ್ಲೋಬಲ್ ಟೈಮ್ಸು ಭಾರತ ಅತ್ಯಂತ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿದೆ, ಚೈನಾ ಕೂಡ ಹಾಗೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿದೆ, ನಾವು ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಬರೆಯೋದಕ್ಕೆ ಶುರು ಮಾಡಿಕೊಂಡಿದೆ. ಇದೇ ಗ್ಲೋಬಲ್ ಟೈಮ್ಸೇ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಗುಣಗಾನ ಮಾಡ್ತಾ ಭಾರತದ ಆಕಾಶವನ್ನು ಪಾಕ್ ಮತ್ತು ಚೈನಾದ ಯುದ್ಧ ವಿಮಾನಗಳು ಆಕ್ರಮಿಸಿಕೊಂಡಿವೆ ಅಂತೆಲ್ಲ ಸುದ್ದಿ ಬರಿತಾ ಕೂತಿತ್ತು. ಈಗ ಅದು ಭಾರತವನ್ನು ಹೊಗಳೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಕೂಡ ಟ್ರಂಪ್ ಅವರ ವಿಪರೀತ ಬುದ್ಧಿವಂತಿಕೆ ಮತ್ತು ಟ್ಯಾರಿಫ್ ಯುದ್ಧ. ಇನ್ನು ಇತ್ತೀಚೆಗೆ ಭಾರತ ಚೈನಾದ ಹೂಡಿಕೆದಾರರಿಗೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ, ಅದು ಕೂಡ ಟೆಕ್ ಟ್ರಾನ್ಸ್ಫರ್ ಜೊತೆಗೆ, ಅಂದರೆ ಅವರ ತಂತ್ರಜ್ಞಾನವನ್ನು ನಮಗೆ ಕೊಟ್ಟು ನಮ್ಮಲ್ಲಿ ಹೂಡಿಕೆ ಮಾಡಿ ನಮ್ಮಲ್ಲಿ ವಸ್ತುಗಳನ್ನು ತಯಾರು ಮಾಡೋದಕ್ಕೆ, ಅವರ ಕಾರ್ಖಾನೆಗಳನ್ನು ಇಲ್ಲಿ ತೆರೆಯೋದಕ್ಕೆ ಅನುಮತಿಯನ್ನ ಕೊಡೋದಕ್ಕೆ ಹೋಗ್ತಾ ಇದೆ. ಇನ್ನು ಚೈನಾ ಕೂಡ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಭಾರತೀಯರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇವೆಲ್ಲ ಕೂಡ ಚೈನಾ ಹಾಗೂ ಭಾರತದ ನಡುವಿನ ಸಂಬಂಧವನ್ನ ದ್ವೇಷಮಯ ವಾತಾವರಣದಿಂದ ಸಹಜತೆಗೆ ತರ್ತಿರುವಾಗ ಟ್ರಂಪ್ ಅವರ ಹುಚ್ಚುಗಳು ಚೈನಾ ಮತ್ತು ಭಾರತದ ನಡುವಿನ ಸಂಬಂಧ ಸುಧಾರಣೆಗೆ ಮತ್ತಷ್ಟು ಅವಕಾಶವನ್ನು ಕಲ್ಪಿಸಿಕೊಡೋ ಹಾಗೆ ಕಾಣ್ತಾ ಇವೆ.
ಗೆಳೆಯರೆ, ಒಂದಂತೂ ನಿಜ, ಇಲ್ಲಿ ರಷ್ಯಾ, ಭಾರತ ಮತ್ತು ಚೈನಾಗಳು ಒಂದಾಗ್ಬಿಟ್ರೆ ಅಮೆರಿಕ ಅಲ್ಲ, ಇಡೀ ಜಗತ್ತನ್ನು ಏಷ್ಯಾ ಆಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೂರು ದೇಶಗಳು ಜಾಗತಿಕ ಶಕ್ತಿಗಳಾಗಿ ಬೆಳೆದು ನಿಲ್ಲುತ್ತವೆ. ಆದರೆ ಚೈನಾ ತುಂಬ ನಂಬಿಕಸ್ಥ ಅಲ್ಲ ಅನ್ನೋದು ಭಾರತದ ಅನಿಸಿಕೆ ಮತ್ತು ಅನುಭವ. ಹಾಗೆ ಭಾರತ ತನಗೆ ಕಾಂಪಿಟೇಟರ್ ಆಗಿ ಬೆಳೆಯುತ್ತೆ ಅನ್ನೋದು ಚೈನಾಗೆ ಭಾರತದ ಬಗ್ಗೆ ಇರುವ ಆತಂಕ ಮತ್ತು ಹೊಟ್ಟೆ ಕಿಚ್ಚು. ಹೀಗಾಗಿ ಇಲ್ಲಿ ಭಾರತ ಮತ್ತು ಚೈನಾಗಳು ಒಂದಾಗೋದಕ್ಕೆ, ಸ್ನೇಹ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅಗತ್ಯಗಳು, ಅನಿವಾರ್ಯಗಳು, ಆಯಾ ಸಂದರ್ಭಗಳು ಇಲ್ಲಿನ ಭೌಗೋಳಿಕ ಸ್ನೇಹ ಮತ್ತು ಶಕ್ತಿ ಕೇಂದ್ರಗಳನ್ನು ಬದಲಾಯಿಸಿದರೆ ಆಶ್ಚರ್ಯ ಪಡಬೇಕಾದ ಅಗತ್ಯನೂ ಇಲ್ಲ. ಇದು ಗೆಳೆಯರೆ, ಬದಲಾಗ್ತಾ ಇರೋ ಭೌಗೋಳಿಕ ರಾಜಕೀಯ ಮತ್ತು ಅದಕ್ಕೆ ಅಮೆರಿಕಾದ ಹುಚ್ಚು ದೊರೆಯ ಕೊಡುಗೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.